ಜೀವನಕ್ಕಾಗಿ ಪರಿಸರ ಉಳಿಸಿ ಬೆಳೆಸಿ ಮತ್ತು ಪ್ಲಾಸ್ಟಿಕ್ ಮುಕ್ತ ಲಿಂಗಸೂರು ಮಾಡಿ ಶ್ರೀಮತಿ ಗೌರವಾನ್ವಿತ ನ್ಯಾಯಾಧೀಶಿ ಉಂಡಿ ಮಂಜುಳಾ ಶಿವಪ್ಪ. ದಿನಾಂಕ 9/6/2025 ಲಿಂಗಸೂರು ತಾಲೂಕಿನ ಹೊಸ ನ್ಯಾಯಾಲಯ ಆವರಣದಲ್ಲಿ ಹಾಗೂ ಆದರ್ಶ ವಿದ್ಯಾಲಯ ಲಿಂಗಸೂರಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ತಾಲೂಕು ನ್ಯಾಯವಾದಿಗಳ ಸಂಘ, ತಾಲೂಕು ಆಡಳಿತ, ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆಯವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ಲಾಸ್ಟಿಕ್ ಮುಕ್ತ ಲಿಂಗಸೂರು ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಗೌರವಾನ್ವಿತ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ಶ್ರೀಮತಿ ಉಂಡಿ ಮಂಜುಳಾ ಶಿವಪ್ಪ ಇವರು ನ್ಯಾಯಾಲಯದ ಆವರಣದಲ್ಲಿ 150 ಸಸಿ ನೆಡುವುದರ ಮೂಲಕ ಉದ್ಘಾಟಿಸಿದರು. ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಶ್ರೀ ಅಂಬಣ್ಣ ಕೆ ಮತ್ತು ಸಹಾಯಕ ಸರ್ಕಾರಿ ಅಭಿಯೋಜಕರು ಶ್ರೀ ವಿರುಪಣ್ಣ ದುಮತಿ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷರು ಶ್ರೀ ಭೂಪನಗೌಡ ವಿ ಪಾಟೀಲ್, ಶ್ರೀಮತಿ ವಿದ್ಯಾಶ್ರೀ, ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿಗಳು ಶ್ರೀಶೈಲ ವಾಘಮೋರಿ, ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಶ್ರೀ ಭೀಮಣ್ಣ, ಸಾಮಾಜಿಕ ವಲಯ ಅರಣ್ಯಾಧಿಕಾರಿಗಳು ರತ್ನಮ್ಮ ಪಿಎಸ್ಐ ಹಾಗೂ ಶ್ರೀ ಬಸವರಾಜ್ ಗುಡಿಹಾಳ, ಶಿಕ್ಷಣ ಸಂಯೋಜಕರು ಲಿಂಗಸೂರು ಶ್ರೀ ಮೌನೇಶ್ ಸಿಆರ್ಪಿ ಲಿಂಗಸೂರು ನಗರ, ಪ್ರಭಾರಿ ಮುಖ್ಯ ಗುರುಗಳು ಹಾಗೂ ಸಹ ಶಿಕ್ಷಕರು ಆದರ್ಶ ವಿದ್ಯಾಲಯ ಲಿಂಗಸೂರು ವೆಂಕೋಪ ಗುಡದನಾಳ, ನ್ಯಾಯಾಲಯದ ಸಿಬ್ಬಂದಿಗಳು, ತಾಲೂಕಿನ ನಾಗರಾಜ್ ಎಲಿಗಾರ ವಕೀಲರು, ರಾಮನಗೌಡ ವಕೀಲರು, ಸುಗರೇಶ್ ವಕೀಲರು ಹಾಗೂ ಉಳಿದ ವಕೀಲರು, ಪತ್ರಕರ್ತರು, ವಿದ್ಯಾರ್ಥಿಗಳು ಇತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ, ಕಿಷ್ಕಿಂಧ ನ್ಯೂಸ್, ಲಿಂಗಸೂರು. ನಾವು ಎಕ್ಸ್ಟ್ರಾ ಒಂದು ಹೆಜ್ಜೆ ಮುಂದಿಟ್ಟಿದ್ದೇವೆ ಅಂತಂದ್ರೆ ನಮ್ಮ ಎಲ್ಲ ವಕೀಲರಾಗಿರ್ಬೋದು, ಸಿಬ್ಬಂದಿಯರಾಗಿರ್ಬೋದು ಎಲ್ಲರೂ ತಾವೇ ಪೇ ಮಾಡಿ, ಅಂದ್ರೆ 200 ರೂಪಾಯಿ ಪೇ ಮಾಡಿ ಪ್ರತಿಯೊಬ್ಬರು ಸಹ ಒಂದೊಂದು ಗಿಡವನ್ನ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಇವತ್ತು ಅವರಿಗೆ ಇದನ್ನು ವಿತರಣೆ ಮಾಡ್ತಾ ಇದ್ದೇವೆ. ಇದನ್ನು ಕೇವಲ ಪರ್ಚೇಸ್ ಮಾಡೋದಲ್ಲ, ಹಣ ಕೊಟ್ಟು ಕೊಂಡಾಗ ಅದ್ರ ಬೆಲೆ ಏನಂತ ಗೊತ್ತಿರುತ್ತೆ. ಅವರೇ ಅದನ್ನ ನೀರು ಹಾಕಿ ಬೆಳೆಸಬೇಕು. ಜನವರಿ 26 ತನಕ ಯಾರು ಚೆನ್ನಾಗಿ ಗಿಡವನ್ನು ಬೆಳೆಸಿರ್ತಾರ ಅವರಿಗೆ ನಾವು ನಮ್ಮ TLS ವತಿಯಿಂದ ಒಂದು ಏನಂದ್ರೆ ಒಂದು ಬಹುಮಾನ ಕೊಡ್ಬೇಕಂತ ಡಿಸೈಡ್ ಮಾಡಿದ್ದೇವೆ. ಎಲ್ಲರೂ ಬೆಳೆಸಿದ್ರೆ ಎಲ್ಲರೂ ಕೊಡ್ತೇವೆ. ಹಾಗಂತ ಬೇರೆಯವ್ರ ಗಿಡ ಕೆಡ್ಸಕ್ಕೆ ಹೋಗ್ಬೇಡಿ. ಎಲ್ಲರೂ ಚೆನ್ನಾಗಿ ಬೆಳೆಸಿದ್ರೆ ಎಲ್ಲರಿಗೂ ಸಹ ಪ್ರೈಸ್ ಇದೆ. ಅಂದ್ರೆ ನಾವು ಒಂದು ಪ್ರೋತ್ಸಾಹ, ಅಂದ್ರೆ ಗಿಡ ಮರಗಳನ್ನ ಬೆಳೆಸಬೇಕಂತ ಒಂದು ಪ್ರೋತ್ಸಾಹ. ಈಗ ನೋಡ್ತಾ ಇದ್ದೇವೆ ನಾವು ಒಂದೇ ದಿವಸದಲ್ಲಿ ಬೆಳಿಗ್ಗೆ ಬೇಸಿಗೆ ಇರುತ್ತೆ, ರಾತ್ರಿ ಮಳೆಗಾಲ ಇರುತ್ತೆ. ಅಂದ್ರೆ ಒಂದೇ ದಿವಸದಲ್ಲಿ ಮಳೆಗಾಲ, ಚಳಿಗಾಲ, ಬೇಸಿಗೆ ಎಲ್ಲವನ್ನು ನೋಡ್ತಾ ಇದ್ದೇವೆ. ಅಂದ್ರೆ ಇದು ಪ್ರಕೃತಿಯ ಏರುಪೇರು ಆಗೋಗಿದೆ. ನಾವು ಗಿಡ ಮರಗಳನ್ನ ಎಲ್ಲ ಕಡಿದು ಬಿಟ್ಟು ಪರಿಸರವನ್ನ ನಮ್ಮ ಸ್ವಂತಕ್ಕೋಸ್ಕರ, ದುರಾಸೆಗೋಸ್ಕರ ಹಾಳು ಮಾಡಿ ಇವತ್ತು ನಾವು ಪರಿಸರ ಜೊತೆಗೆ ಆಟ ಆಡಿ ಇವತ್ತು ಪರಿಸರ ನಮ್ಮ ಜೀವನದ ಜೊತೆ ಆಟ ಆಡುವಂಥ ಪರಿಸ್ಥಿತಿಯನ್ನು ನಾವೇ ತಂದುಕೊಂಡಿದ್ದೀವಿ. ನಮಗೆ ನಿನ್ನೆ ನೋಡಿದ್ರೆ ರಾತ್ರಿ ಎಲ್ಲ ಮಳೆಗಾಲ ಅನಿಸ್ತು, ಬೆಳಗ್ಗೆ ಹೇಳೋದಕ್ಕೆ ಈ ನಮಗೆ ಬಿಸಿಲು ಸುರಿತಾ ಇದೆ. ಈಗ ಏನಪ್ಪ ಇದು ಸಮ್ಮರ ಅಂತ ಅನಿಸ್ಬೇಕು. ಅದಕ್ಕೆ ನಾವು ಪ್ರಕೃತಿ ಬ್ಯಾಲೆನ್ಸ್ ಆಗಬೇಕಾದ್ರೆ ನಾವು ಎಷ್ಟು ಸಾಧ್ಯನೋ ಅಷ್ಟು ಮರಗಿಡಗಳನ್ನು ಬೆಳೆಸಬೇಕು. ನಾವು ಪ್ರಕೃತಿ ಹಾಳು ಮಾಡೋದ್ರಿಂದ ಎಷ್ಟು ನಾವು ಅದು ವಿಕೋಪಕ್ಕೆ ಹೋಗಿದೆ, ಎಷ್ಟು ನಾವು ಅದು ನಮ್ಮ ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮ ಬೀಳ್ತಾ ಇದೆ ಅನ್ನೋದನ್ನು ನಾವು ಈಗಾಗಲೇ ಹೆಚ್ಚು ಅರ್ಥಕೊಂಡಿದ್ದೀವಿ. ಅದು ನಮ್ಮ ವಕೀಲರು ಮತ್ತು ನಮ್ಮ ಸ್ಟಾಫ್ ಸಹ ಹೆಚ್ಚು ಅರ್ಥಕೊಂಡಿದ್ದಾರೆ. ನಾವು ನಮ್ಮ ಲಿಂಗಸೂರಿಗೆ ಲಾಸ್ಟ್ ವರ್ಷನೇ ಹೇಳಿದ್ವಿ ಮಿನಿಸ್ಟ್ರಿ ಮಾಡಬೇಕಂತ ಅನ್ಕೊಂಡಿದ್ದೀವಂತ. ಆ ಹೆಜ್ಜೆಯಲ್ಲಿ ನಾವು 50% ಮುಂದೆ ಬಂದಿದ್ದೇವೆ. ಇನ್ನೂ 50% ನಾವು ಎಫರ್ಟ್ಸ್ ಮಾಡಬೇಕಾಗಿದೆ. ಅದು ಇವತ್ತು ಪ್ರಾರಂಭ ಮಾಡೋಣ. ಮಾತಿಗೆ ಹೆಚ್ಚು ಅವಕಾಶ ಬೇಡ, ನಮ್ಮ ಕೆಲಸ ಜಾಸ್ತಿ ಆಗಲಿ ಅಂತ ಹೇಳ್ತಾ ಇವತ್ತು ಎಷ್ಟು ಸಾಧ್ಯ ಇವಷ್ಟು ನಾವು 1,000 ಗಿಡಗಳನ್ನು ಇವತ್ತು ಒಂದೇ ದಿವಸದಲ್ಲಿ ನೆಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದೇ ಥರ ಇವತ್ತು ಒಂದು ದಿವಸಕ್ಕೆ ನಿಲ್ಲಿಸಬೇಡಿ. ಪ್ರತಿ ದಿವಸ ಕೂಡ ನೀವು ಗಿಡ ಮರಗಳನ್ನು ಹಚ್ಚುವಲ್ಲಿ ಮತ್ತು ಅದನ್ನು ಬೆಳೆಸುವಲ್ಲಿ ಆಸಕ್ತಿ ತೋರಿಸಿ. ಅವು ನಮ್ಮಿಂದ ಏನನ್ನು ಬಯಸಲ್ಲ, ಅವೇ ನಮಗೆಲ್ಲವನ್ನು ಕೊಡ್ತವೆ. ಅದಕ್ಕೆ ಗಿಡ ಮರಗಳನ್ನು ಪ್ರೀತಿಸಿದರೆ ನಾವು ನಮ್ಮ ಉಸಿರನ್ನೇ ಪ್ರೀತಿಸಿದ ಹಾಗೆ. ಅದಕ್ಕೆ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇನೆ. ಜೈ ಕರ್ನಾಟಕ. ಇನ್ಸಿಡೆಂಟ್ ಹ್ಯಾಪನ್ ಬಿಕಾಸ್ ಆಫ್ ದಟ್ ವಿ ಪೋಸ್ಟ್ಪೋನ್ ಇಟ್ ಟುಡೇ. ಈಗ ನಮ್ಮ ಎಲ್ಲ ನೀವು ನ್ಯಾಯಾಲಯ ನೋಡಿದ್ದೀರಿ? ಯಾರಾದರೂ ನೋಡಿಲ್ಲ? ಬಂದಿದ್ರಾ ನ್ಯಾಯಾಲಯಕ್ಕೆ? ಬಂದಿದ್ರ ಗುಡ್. ಈಗ ನೋಡಿ, ನೀವು ನಮ್ಮಲ್ಲಿ ಬರೋದಲ್ಲ, ನಾವೇ